ಮಾತೆ ಜಗತ್ತು. ಈ ಜಗತ್ತು ಮನುಷ್ಯನ ಮೆದುಳನ್ನು ಕೈಯಲ್ಲಿ ಇಟ್ಟು, ಭಾವನೆಗಳನ್ನು ಆಕೃತಿಯಲ್ಲಿಟ್ಟು, ಬುದ್ಧಿವಂತಿಕೆಯನ್ನು ಬದಿಗಿಟ್ಟು, ನೆಮ್ಮದಿಯನ್ನು ಅಂತರ್ಜಾಲದಲ್ಲಿ ಸುಟ್ಟು, ಬಾಂಧವ್ಯಗಳನ್ನು ಬದಿಗಿಟ್ಟು, ಕೊನೆಗೆ ತಿನ್ನುವ ಅನ್ನಕ್ಕೂ ಕುತ್ತು ತಂದಿದೆ. ಅಳಿಯುತ್ತಿದೆ ಸೃಷ್ಟಿಯ ಬುದ್ಧಿ, ಮೆರೆಯುತ್ತಿದೆ ಕೃತಕ ಬುದ್ಧಿ. ಪ್ರೇಕ್ಷಕರೇ, ಈ ನಾಟಕದ ಮುಖಾಂತರ ಪ್ರಸ್ತುತ ಪರಿಸ್ಥಿತಿಯನ್ನು ತಿಳಿಸುವ ಸಣ್ಣ ಪ್ರಯತ್ನ ಈ ಅಭಿಜ್ಞಾನ ತಂಡದಿಂದ. ಈಗ ಕತೆ ಪ್ರಾರಂಭವಾಗುತ್ತದೆ. ಕುರ್ಚಿಯ ಮೇಲೆ ಕೂತು ದಿನಪತ್ರಿಕೆಯನ್ನು ಓದುತ್ತಿರುತ್ತಾನೆ. ತನಗೆ ಪ್ರಶಸ್ತಿ ದೊರೆತ ವಿಷಯದ ಕುರಿತು ಪತ್ರಿಕೆಯಲ್ಲಿ ಬಂದ ಅಂಕಣವನ್ನು ತನ್ನ ಮನೆ ಕೆಲಸಗಾತಿಯಾದ ಚಿನ್ನಮ್ಮಳಿಗೆ ಓದಿ ಹೇಳುತ್ತಿದ್ದಾನೆ. ಹಲೋ, ಯಾರು ಮಾತಾಡ್ತಿರೋದು? ನಮಸ್ತೆ ಸರ್, ನಾನು BED ಮ್ಯಾನೇಜರ್ ಮಾತಾಡ್ತಿದ್ದೀನಿ. ನಿನ್ನೆ ನಿಮಗೆ ಸರ್ಕಾರದ ವತಿಯಿಂದ ವರ್ಷದ ಅತ್ಯುತ್ತಮ ಉದ್ಯಮಿ ಪ್ರಶಸ್ತಿ ದೊರೆತಿದೆ. ನಿಮಗೆ ಶುಭಾಶಯಗಳು ಸರ್. ಧನ್ಯವಾದಗಳು. ಫೋನ್ ಏನು ಮಾಡಿದ್ದು? ಸರ್, ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಇಂಟರ್ವ್ಯೂ ಮಾಡಬೇಕು ಅಂತ ಇದ್ದೀನಿ. ನಾಳೆ ಫ್ರೀ ಇರ್ತೀರಾ? ಅದೆಲ್ಲ ಏಕೆ ಮೇಡಮ್, ನಾನೇ ದೊಡ್ಡ ಸಾಧನೆ ಮಾಡಿಲ್ವಲ್ಲ. ಸರ್ ಪ್ಲೀಸ್ ಸರ್, ಹಾಗೆಲ್ಲ ಹೇಳ್ಬಿಡಿ ಸರ್. ನಮ್ಮ ಚಾನಲ್ನ ಮುಖ್ಯ ಉದ್ದೇಶನೇ ಸಮಾಜದಲ್ಲಿ ಸಾಧನೆ ಮಾಡಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡೋದು. ಆ ಇಂಟರ್ವ್ಯೂನ ಇತರರು ಯಾರಾದರೂ ನೋಡಿ ಅದರಿಂದ ಅವರು ಸ್ಫೂರ್ತಿ ಹೊಂದಿ ನಿಮ್ಮ ಥರನೇ ಅವರು ಏನಾದರೂ ಸಾಧನೆ ಮಾಡಬೇಕು ಅನ್ನೋದೇ ನಮ್ಮ ಚಾನಲ್ನ ಉದ್ದೇಶ ಇರುತ್ತೆ ಸರ್. ದಯವಿಟ್ಟು ಇದಕ್ಕೆ ಆಗಲ್ಲ ಅಂತ ಹೇಳ್ಬೇಡಿ ಸರ್. ಬೇಕಿದ್ರೆ ನೀವು ಯಾವತ್ತು ಫ್ರೀ ಆಗ್ತೀರಾ ಹೇಳಿ, ಅವತ್ತೇ ಇಂಟರ್ವ್ಯೂನ ನಾವು ರೆಡಿ ಮಾಡ್ಕೊತೀವಿ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ಆಯಿತು ಬಿಡಿ ಮೇಡಮ್, ನೀವು ಇಷ್ಟೇ ಮೇಲೆ ಒಪ್ಪಂದ ಇರೋಕ್ಕಾಗಲ್ಲ. ನಾಳೆ ನನಗೆ ಮುಖ್ಯವಾದ ಕೆಲಸ ಇದೆ. ನಾಳೆ ಮುಗಿದ ಮೇಲೆ ನಾಡಿ ನೀವು ಯಾವತ್ತು ಹೇಳ್ತೀರೋ ಅವ್ರು ಬಂದು ಇಂಟರ್ವ್ಯೂ ಕೊಡ್ತೀನಿ. ಓ ಥ್ಯಾಂಕ್ ಯು ಸರ್, ನೀವು ಒಪ್ಕೊಂಡಿದ್ದು ತುಂಬ ಖುಷಿ ಆಯಿತು ಸರ್. ನೋಡಿ ಸರ್, ಮೈಸೂರಿನ ವಸಂತ ಮಹಲ್ನಲ್ಲಿ ಸಂಜೆ 5 ಗಂಟೆಗೆ ಇಂಟರ್ವ್ಯೂ ರೆಡಿ ಮಾಡ್ಕೊತಾ ಇರ್ತೀವಿ. ಮಿಸ್ ಮಾಡ್ದೇ ಬನ್ನಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.
ಆಗಮಿಸಿದ್ದಾರೆ. ಒಂದು ಕಡೆ ಸಂಪತ್ನನ್ನು ಸಂದರ್ಶಿಸಲು ಸಂದರ್ಶಕಿ ಸಂಜನಾ, ಮೇಕಪ್ ಮ್ಯಾಗಿ ಮತ್ತು ಕ್ಯಾಮರಾಮನ್ ತಯಾರಾಗುತ್ತಿದ್ದಾರೆ. ಎಲ್ಲಿದ್ದೀರಾ? ಬೇಗ ಬನ್ನಿ. ಇಲ್ಲೇ ಇದ್ದೀನಿ ಮೇಡಮ್, ಬಂದೆ. ಬೇಗ ಬೇಗ ಕೆಲಸ ಮುಗಿಸಿ. ಇನ್ನೇನು ಇಂಟರ್ವ್ಯೂಗೆ ಟೈಮ್ ಬೇರೆ ಆಗೋಯ್ತು. ಹೊರಗಡೆ ಜನ ಸಾಗರನೆ ಕಾಯ್ತಾ ಇದೆ. ಬೇಗ ಬೇಗ ಕೆಲಸ ಮುಗಿಸಿ. ಯಾಕೆ ಮೇಡಮ್ ಇಂಟರ್ವ್ಯೂ? ಅದೇ ಮೊನ್ನೆ ಸರ್ಕಾರದ ವತಿಯಿಂದ ವರ್ಷದ ಅತ್ಯುತ್ತಮ ಉದ್ಯಮಿ ಪ್ರಶಸ್ತಿ ಬಂತಲ್ಲ, ದ ಗ್ರೇಟ್ ಬಿಸ್ನೆಸ್ ಮನ್ ಸಂಪತ್ ಅವ್ರದೇ. ಏನು ದ ಗ್ರೇಟ್ ಬಿಸ್ನೆಸ್ ಮನ್ ಸಂಪತ್ ಅಂತ ನನಗೆ ಹೇಳಿಲ್ಲ ನೀವು? ಹೌದೌದು, ನಿಂಗೆ ಹೇಳ್ಬೇಕಾಗಿತ್ತು. ಇವಾಗ ಬಂದು ಹೇಳ್ತಾರೆ, ಒಂದು ಕೆಲಸ ಮುಗಿಸು. ಹಾ ಮೇಡಮ್, ಬಂದೆ. ಅಮ್ಮ ಮೂರು ಮೇಕಪ್ ಮೇಕಪ್ ಅಂತಾನೆ ಇರ್ತಾಳೆ. ಅಂತೂ ಇವಳ ಜೊತೆ ಹೇಗೆ ಹೇಗೆ ಸಾಕಾಗೋಗಿದ್ಯಪ್ಪ ದೇವ್ರೇ. ಇವಳ ಮುಖಕ್ಕೆ ಮೇಕಪ್ ಬೇರೆ ಮಾಡ್ಬೇಕು. ಕೊಡೋಗ್ತಾ ಇದ್ದೀರಾ? ಏನಿಲ್ಲ ಮೇಡಮ್, ನೀವು ತುಂಬಾ ಸುಂದರವಾಗಿದ್ದೀರಾ ಅಷ್ಟೇ. ಹೋಗ್ಲಿದ್ದು ಮೊದಲು ಮೇಕಪ್ ಮುಗಿಸಿ. ಹಾ ಮೇಡಮ್, ಆಯ್ತು. ಚೆನ್ನಾಗಿ ಕಾಣಿಸ್ತಾ ಇದ್ದೀನ. ನೀವು ನನ್ನ ತುಂಬಾನೇ ಹೊಗಳುತ್ತಿದ್ದೀರಾ. ಚೀಪ್ ಹೋಗಿದ್ದೀರಾ. ಆಯ್ತು, ಇನ್ನೇನು 5 ನಿಮಿಷ ಕೆಲಸ ಮುಗಿಸ್ಕೊಂಡೇ ಬಂದ್ಬಿಡ್ತೀನಿ. ಮೇಕಪ್ ಮಾಡಿದ್ರು ಬಿಟ್ರು ಏನ್ ಪ್ರಯೋಜನ? ತಪ್ಪಲ್ಲ. ಯಾವಾಗ ಸುದ್ದಿ ಬಂದಂಗೆ ಯಾವಾಗ ಬೇಕಂತೆ ಚಿಂತೆ. ಅಯ್ಯೋ ಶಿವನೇ, ಎಷ್ಟೊತ್ತ ತಾಯಿ ಸಂದರ್ಶನ ಮುಗಿಯಕ್ಕೆ ಮನೇಲಿ ಬೇರೆ ನನ್ನ ಹೆಂಡತಿ ಮೀನ್ ಸಾರು ಮುದ್ದೆ ಮಾಡ್ತಾ ಇದ್ದಾರೆ. ಯಾವಾಗ ಹೋಗ್ತೀನೋ ಯಾವಾಗ ತಿಂತೀನೋ. ಬೇಗ ಬೇಗ ಬನ್ನಿ ಮೇಡಮ್. ಆಯ್ತು, ಇನ್ನೇನು 5 ನಿಮಿಷ ಕಚಪ್ಪ ಹಾಕ್ಬಿಡ್ಲೇ ಬಂದ್ಬಿಡ್ತೀನಿ. ಅಯ್ಯೋ ದೇವ್ರೇ, ಈ ಮಹಾತಾಯಿಗೆ ಮೂರೊತ್ತು ಮೇಕಪ್ದೇ ಚಿಂತೆ. ಈ ಮಹಾತ್ಮಂದು ಬರೀ ಅವ್ರು ಹೆಂಡತಿ ಮಾಡೋ ಮೀನ್ ಸಾಂಬಾರ್ದೇ ಚಿಂತೆ. ಇವರಿಬ್ರು ನಡುವೆ ನನ್ನ ಸಿಕ್ಕಾಕಿಸ್ಬಿಟ್ಟಲ್ಲಪ್ಪ ದೇವ್ರೇ, ಏನ್ ಮಾಡೋದು? ಈ ಕ್ಯಾಮ್ರಾಮನ್ ಬೇರೆ ಬಂದಿದ್ದಾರೆ. ಇದೇನಪ್ಪ, ನಾನು ಅದನ್ನ ಫೋಟೋ ತೆಗಿಸ್ಕೊಂಡ್ಬಿಡ್ತೀನಿ. ರೆಡಿ ಆಗ್ಲಾ? ಓಕೆ, ರೆಡಿ ಆಗ್ತೀನಿ. ಎಲ್ಲ ತಯಾರಿ ನಡೆಯುತ್ತಿರುವಾಗ ಸಂಪತ್ ಸಂದರ್ಶನದ ಸ್ಥಳಕ್ಕೆ ಬರುತ್ತಾರೆ. ಸಂಪತ್ನನ್ನು ಗೌರವದಿಂದ ಬರಮಾಡಿಕೊಳ್ಳಲಾಗುತ್ತದೆ. ಈಗ ಸಂದರ್ಶನ ಶುರುವಾಗುತ್ತದೆ. ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದೀಗ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇಂದು ಸ್ವಾಗತತೆ ಈ ಸಂಜೆ ಜೊತೆಯಲ್ಲಿ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದ ಪ್ರಾಯೋಜಕರು ಇನ್ಕ್ಲೂಸಿವ್ ಎಜುಕೇಶನ್, ಡಿಜಿಟಲ್ ಪಾರ್ಟ್ನರ್, ICT ಸ್ಪೆಷಲ್ ಪಾರ್ಟ್ನರ್, ಎಜುಕೇಶನ್ ಇವ್ಯಾಲ್ಯೂಯೇಷನ್. ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇಂದು ಮಾತುಕತೆ ಈ ಸಂಜೆ ಜೊತೆಯಲ್ಲಿ ತಮ್ಮ ಜೀವನದ ಪಯಣವನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ಇದ್ದಾರೆ ವರ್ಷದ ಅತ್ಯುತ್ತಮ ಪ್ರಶಸ್ತಿ ಪಡೆದ ದೇಶೀಯ ಕ್ಷೀರ ತಯಾರಿಸಿ ವಸಾಹತಿಯ ಸೃಷ್ಟಿಸಿದ ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಸಂಪತ್ ಸರ್. ಲೆಟ್ಸ್ ವೆಲ್ಕಮ್ ಆನ್ ದಿ ಸ್ಟೇಜ್ ಸಂಪತ್ ಸರ್.
ಖಂಡಿತವಾಗ್ಲೂ ಅನ್ಸ್ಕೊತೀನಿ. ವೈ ನಾಟ್? ನಾನು ಹೀಗೆ ಕೆಲಸ ಕರ್ಕೊಂಡು ಕೂತಿರ್ಬೇಕಾದ್ರೆ ಒಬ್ಬರು ಟಿ ಎಂ ದೇವರು ಹೇಳಿದ ಮಾತು ನನಗೆ ತುಂಬ ಪರಿಣಾಮ ಬೀರಿತು. ಇನ್ನೊಂದು, ಹೀಗೆ ನಾನು ಮನೇಲಿ ಟಿ ವಿ ನೋಡ್ತಾ ಕೂತಿರ್ಬೇಕಾದ್ರೆ ಒಬ್ಬ ವಿದ್ಯಾವಂತ ಹುಡುಗ ಕುರಿಗಳನ್ನು ಸಾಕಿ ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಮಾಡಿ ಸಾವಿರಾರು ಜನಕ್ಕೆ ಸ್ಫೂರ್ತಿಯಾಗಿದ್ದನ್ನು ನೋಡಿ ನಾನು ಅವನಿಂದ ಪ್ರೇರಣೆ ಹೊಂದಿದ್ದು. ಸರ್, ನೀವು ತುಂಬಾನೇ ಗ್ರೇಟ್ ಸರ್. ಒಬ್ಬ ಟಿ ಎಂ ದೇವರು ಹೇಳಿರೋ ಮಾತಿನಿಂದ ಒಂದು ಇಂಟರ್ವ್ಯೂ ನೋಡಿ ಇಷ್ಟೊಂದು ಇನ್ಸ್ಪೈರ್ ಆಗಿಬಿಟ್ಟು ಇಷ್ಟು ದೊಡ್ಡ ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಆದರೂ ನೀವು ತುಂಬಾ ದೊಡ್ಡ ಸಾಧನೆ ಮಾಡಿದ್ದೀರ ಸರ್. ಸರ್, ನೀವು ನೆರೆದಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ನಮಗೂ ಕೂಡ ನೀವು ದೊಡ್ಡ ಇನ್ಸ್ಪಿರೇಷನ್ ಸರ್. ಮತ್ತೊಮ್ಮೆ ಸಂಪತ್ ಸರ್ ಅವರ ಸಾಧನೆಯನ್ನು ಅಭಿನಂದಿಸೋಣ. ಜೋರಾಗಿ ಹಾಗೆ ಈ ಕಾರ್ಯಕ್ರಮದಲ್ಲಿ ನೀವು ಜೀವನದ ಹಾದಿಯನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತವಾಗ್ಲೂ ಅನ್ಸ್ಕೊತೀನಿ. ನಮ್ಮೂರು ರೋಡಲ್ಲಿ ಸಕಲೇಶ್ವರ ತಾಲೂಕು ಹಾಸನ. ಮೂಲತಃ ನಾವು ರೈತಾಪಿ ಕುಟುಂಬದಿಂದ ಬಂದವನು. ನಾನು ನಮ್ಮ ತಂದೆ ತಾಯಿ ಒಬ್ಬನೇ ಮಗ, ಒಂದು ತಂಗಿ ಇದ್ದಾರೆ. ಪ್ರೈಮರಿ ಎಜುಕೇಷನ್ ಮತ್ತು ಸೆಕೆಂಡರಿ ಎಜುಕೇಷನ್ನ ಅಧ್ಯಾತ್ಮದಲ್ಲಿ ಕಂಪ್ಲೀಟ್ ಮಾಡಿದೆ. ಬಿ ಕಂಪ್ಯೂಟರ್ ಸೈನ್ಸ್ನ ಹಾಸನ ಮಲ್ನಾಡ್ನಲ್ಲಿ ಕಂಡಿದ್ದೆ. ಅಲ್ಲಿ ಮುಗಿಸೋವರೆಗೂ ನನಗೇನು ಕಷ್ಟ ಅನ್ನೋದು ಏನು ಗೊತ್ತಿರಲಿಲ್ಲ. ನಾನು ನನ್ನ ಫ್ರೆಂಡ್ಸು ಸಿರಿ, ರಮೇಶ, ಸಂತೋಷ ಎಲ್ಲ ಕಂಪ್ಯೂಟರ್ ಸೈನ್ಸ್ ಒಟ್ಟಿಗೆ ಮುಗಿಸ್ತೀನಿ. ಅಲ್ಲಿವರೆಗೂ ನಮಗೆ ಕಷ್ಟ ಅನ್ನೋದೇನು ಗೊತ್ತಿರಲಿಲ್ಲ. ಮುಗಿದ ಮೇಲೆ ಅವಾಗ ನನಗೆ ಕಷ್ಟ ಅನ್ನೋದೇನು ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಹಲವಾರು ಕಂಪನಿಗಳನ್ನು ತಿರುಗಿದ 4 ಜನ ಸ್ನೇಹಿತರು ಒಂದು ದಿನ ಒಂದು ಕಂಪನಿಯ ಇಂಟರ್ವ್ಯೂಗಾಗಿ ತಯಾರಾಗುತ್ತಾ ಟೀ ಅಂಗಡಿಯ ಬಳಿ ಕುಳಿತಿರುತ್ತಾರೆ. ಯಾಕೋ ರಮೇಶ, ತುಂಬ ತಲೆ ಕೆಡಿಸ್ಕೊಂಡಿದ್ದೀನಿ ಅನ್ಸುತ್ತೆ. ಇಂಟರ್ವ್ಯೂ ಅನ್ನೋದು ನಮಗೇನು ಮಸ್ತೇನೋ? ನೋಡು, ನನ್ನ ನೋಡು ಎಷ್ಟು ಆರಾಮಾಗಿದ್ದೀನಿ. ಹೌದು ಬಿಡಪ್ಪ, ಈ ಗೋಲ್ಡ್ ಮೆಡಲ್ ಎಷ್ಟು? ರಮೇಶ, ನೀನು ಯಾವುದರ ಬಗ್ಗೆ ಆದರೂ ಮಾತಾಡೋ, ರ್ಯಾಂಕ್ ಬಗ್ಗೆ ಮಾತಾಡಬೇಡ. ನೀವು ಸುಮ್ಮನೆ ಇರ್ತೀರಾ? ಮಗ, ಈ ಕಂಪ್ನಿಯಲ್ಲಿ ಹುಡುಗಿರು ಸೂಪರ್ ಆಗಿದ್ದಾರೆ ಅಂತ ಹೌದಾ? ಯಾವಾಗ ಇದೆ ಚಿಂತೆ ಮಗ? ಬಿಡಪ್ಪ, ಯಾಕೆ ಕೋಪ ಮಾಡಿದ್ಯಾ? ಆಯ್ತು ಹೇಗಿದ್ದೀರಾ? ಯಾವಾಗಲೂ ಏನು ಹುಡುಗಿ ಅಂತ ಒದ್ದಾಡ್ತಾನೆ ಇರ್ತೀರಲ್ರಿ, ಏನು ನಿಮ್ದು? ಯಾವಾಗಲೂ ಇದ್ದಿದ್ದೆ. ನಾ ಹೇಳಿದ್ದಲ್ಲ, ಇಂಟರ್ವ್ಯೂಗೆ ರೆಡಿ ಇದ್ದೀರಾ ಎಲ್ಲರೂ? ಕೇಳಿದ್ದೀನಿ, ಇಂಟರ್ವ್ಯೂ ಮಾಡೋ ಹೆಸರು ರೋಸಿ ಅಂತೇಳಿ. ಆದ್ರೆ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಕಂಡ್ರು. ಹಾಗಾದ್ರೆ ನಮ್ಮ ಕತೆ ಮುಗೀತು. ಹಾಗೇನಿಲ್ಲ, ನಮ್ಮ ಚಿಕ್ಕಪ್ಪನಿಗೆ ರಿಲೇಟಿವ್ ಅಂತೆ, ಅವರೆಲ್ಲ ನೋಡ್ಕೊಂಡಿದ್ದಾರೆ ಬಿಡಿ. ನನ್ನ ಫ್ರೆಂಡ್ಸ್ ತಗೊಂಡ್ರು ಇಷ್ಟು ಮಾಡೋದು ಹೇಗೆ? ಇರ್ಲಿ ಬಿಡಿ. ಹಾಗಾದ್ರೆ ಇಂಟರ್ವ್ಯೂಗೆ ಹೋಗೋಣ. ಸಿರಿ ಸಿರಿ, ರೋಸಿ ಮಾಡೋದು ನೋಡೋ ಚೆನ್ನಾಗಿದ್ದಾನ? ಅಯ್ಯೋ, ಇವ್ರು ಯಾವಾಗಲೂ ಇದೇ ಚಿಂತೆ. ಇಂಟರ್ವ್ಯೂಗೆ ಹೋಗೋಣ ಅಲ್ವಾ? ಸಿರಿ, ಹೋಗೋಣ ಸಿರಿ. May I come in, ma'am? Who are you? What did you want? ಮೇಡಮ್, ಅದು ನಮ್ಮ ಚಿಕ್ಕಪ್ಪ ಕಾಲ್ ಮಾಡಿ ಹೇಳಿದ್ರಂತಲ್ವಾ? ಓ, ನೀವೇನಾ ಅವರು? ಸರಿ, ಏನು ಕೆಲಸ ಬಂದಿರೋದು? ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆಯಾ? ನಂಗೆ ಅಪಾಯಿಂಟ್ ನೋಡಿದ್ರೆ ಡೌಟ್ ಬರ್ತಿದೆಯಲ್ಲ. ಫಸ್ಟ್ ಟೈಮ್ ಪಾಸ್ ಆಗಿದೆ ನೋಡಿ ಡಾಕ್ಯುಮೆಂಟ್ಸು. Okay, okay. Have you completed any additional courses? Yes ma'am, I have completed my boarding course.
attended second round. This is the third round for the interview. Since come through your upper's influence, so I am directly considered as a recruitment. Okay. Thank you, Okay. madam. ಮಗ ಹಂಗೆ ಹಿಂಗೆ ಕೆಲಸ ಸಿಕ್ತು ಕಣ. ಬೆಂಗಳೂರಿನಲ್ಲಿರುವ ಐಟಿ ಕಂಪನಿ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ಆದರೆ ಅವರ ಕೆಲಸವು ಕೆಲವು ತಿಂಗಳಿಗಷ್ಟೇ ಸೀಮಿತವಾಗಿತ್ತು. ಆಗ ತಾನೇ ನಿಧಾನವಾಗಿ ಎಐ ಕೃತಕ ಬುದ್ಧಿಮತ್ತೆಯು ಎಲ್ಲ ಐಟಿ ಕಂಪನಿಗಳಿಗೂ ಲಗ್ಗೆ ಇಟ್ಟಿತು. ಹೀಗೆ ಇರಬೇಕಾದರೆ ಪ್ರತಿನಿತ್ಯದಂತೆ ಕೆಲಸ ಮಾಡುತ್ತಿದ್ದ 4 ಜನ ಸ್ನೇಹಿತರ ಇಮೇಲ್ಗೆ ಕಚೇರಿಯಿಂದ ಸಂದೇಶವನ್ನು ಕಳಿಸಲಾಗಿತ್ತು. ಅದನ್ನು ನೋಡಿದ 4 ಜನ ಸ್ನೇಹಿತರು ಬೆಳಗಾಗುತ್ತಾರೆ. ಹಾಗಾದರೆ ಇದೇನಾಯ್ತು, ಆ ಮೆಸೇಜ್ನಲ್ಲಿ ಅಂತದೇನಿತ್ತು ಅನ್ನೋದನ್ನ ಈ ದೃಶ್ಯದ ಮುಖಾಂತರ ನೋಡೋಣ ಬನ್ನಿ. ಹೊಸ ಫೋನ್ ಸ್ಕ್ರೀನ್ ಆಫ್ ಆಗುತ್ತೆ, ಅವಾಗ ನೋಡ್ತೀರೋ ಟೈಮಿಂಗ್ ಎಲ್ಲ ಸ್ಕ್ರೀನ್ ಆಫ್ ಆದ್ರೂ ಅದು ವೀಡಿಯೋ ಆಗ್ತಾ ಇರುತ್ತೆ. ಅದೇ ಆ ಕಡೆ ಕುತ್ಕೊಮ್ಮ ಇದೇ ಮಗ ಹಿಂಗಾದ್ರೆ ಕೆಲಸಕ್ಕೆ ಸೇರ್ಕೊಂಡು 6 ತಿಂಗಳಾಗಿಲ್ಲ ಆಲೋಚನೆ ಮಾಡಿ ಕೆಲಸ ತೆಗೆದುಬಿಟ್ರಲ್ಲ. ಮಗ ಹಿಂಗಾದ್ರೆ ಹೆಂಗೆ ಮಗ? ಎಜುಕೇಶನ್ ಗಂಟ ಪಡ್ಕೊಂಡಿರೋ ಲೋನೇ ಇನ್ನೂ ತೀರ್ಸಕ್ಕಾಗಿಲ್ಲ. ಈ ಸಡನ್ ಆಗಿ ಒಂದಿಯಿಂದ ತೆಗೆದಾಕಿದ್ರೆ ನಮ್ಮ ಗತಿ ಏನು ಮಗ? ಹಾಯ್ ಸಿರಿ, ಹೌ ಆರ್ ಯು? ಏನು ಮೆಸೇಜ್? ಏನು ಮೆಸೇಜು? ರೋಸೆ ಮೇಡಮ್ ಸತ್ತೋದಾ? ಮೇಡಮ್ ಸೈ ಸೆಕೆಂಡ್ ನಮ್ಮನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ ಮೇಡಮ್. ಸುಮ್ಮನೆ ಸಿರಿ, ಯಾಕೆ ಜೋಕ್ಸ್ ಮಾಡ್ತೀಯಾ? ಮೆಸೇಜ್ ಚೆಕ್ ಮಾಡಿ ಮೊದಲು. ಏನ್ ಸಿರಿ ಈಗ ಹೋಯ್ತು? 1 ತಿಂಗಳಿಂದ ಕೆಲಸ ಇದೆ ಅಂತ ನಮ್ಮ ಹುಡುಗಿ ಬೇರೆ ಪ್ರಪೋಸ್ ಮಾಡಿದ್ದಾಳೆ. ತಕ್ಕಾಗಿರೋ ವಿಷಯ ಏನಾದರೂ ಗೊತ್ತಾಗ ಅವಳಿಗೆ ನನ್ನ ಜೊತೆ ಪಕ್ಕ ಬ್ರೇಕಪ್ ಮಾಡ್ಕೊಂತಾಳ ಅವಳು. ಬ್ರೇಕಪ್ ಆಗಿರ್ಲಿ, ಅವರನ್ನು ಹೋಗ್ಬೇಡವ. ಸರಿ, ಹಲೋ ಹಲೋ ಚಿನ್ನ, ಯಾಕೋ ಚಿನ್ನ ನಿನ್ ಬಾಯಕ್ಕೋ ಮಣ್ಣ. ಏನು ಚಿನ್ನ, ಏನಾಯ್ತು ನಿನಗೆ ಈ ಥರ ಮಾತಾಡ್ತಾ ಇದೀಯಾ? ನಿನ್ ಕೆಲಸದಿಂದ ತಗ್ಗಾಕಿರೋ ವಿಷಯ ನೀ ಗೊತ್ತಾಗಿಲ್ಲ ಅನ್ಕೊಂಡಿದ್ಯಾ? ನಿನ್ ಕೆಲಸನೇ ಇಲ್ಲ ಆಮೇಲೆ ನನ್ನೇಗೋ ನೋಡ್ಕೊತೀಯ ನೀನು. ಚಿನ್ನ ಚಿನ್ನ, ಏನಾಯ್ತು ನಿನಗೆ? ಲೆಟ್ಸ್ ಬ್ರೇಕಪ್. ಮೆಸೇಜ್ ಅಲ್ಲಿ ಫೋನಲ್ಲಿ ಮಾಡ್ಬೇಡ ನನಗೆ. ಗುಡ್ ಬೈ. ಏನಾಯ್ತು? ಹೋಗಿ ನೋಡೋಣ ಬನ್ನಿ. ಡಿಫರೆನ್ಸ್ ಗಣೇಶ, ಏನಾಯ್ತು? ಯಾಕೆ ಬೈಕ್ ಮಾಡ್ತಿದ್ಯಾ? ರಮೇಶ, ನಮ್ಮ ಹುಡುಗಿ ಜೊತೆ ಬ್ರೇಕಪ್ ಆಗುತ್ತೆ ಬಿಡು. ರಮೇಶ, ಇದೆಲ್ಲ ನಿಮಗೆ ಗೊತ್ತಾಗ್ತದೆ. ನಾಳೆ ಹೋಗಿರೋ ವಿಷಯ ಮಗ ಗೊತ್ತಾಗ್ಬಿಟ್ಟು ನಮ್ಮ ಹುಡುಗಿ ನನ್ನ ಜೊತೆ ಹುಡುಗಿ ಬ್ರೇಕಪ್ ಮಾಡ್ತಾ ಕಣ. ಮಗ ಒಪ್ಪಿಗೆ ಇಷ್ಟ ಮಗ. ಕೆಲಸ ಇಲ್ಲ ಅಂದ್ರೆ ಬೇಕಪ್ಪ ಅಂತ ಹೇಳಿ ಹೋಗ್ಬಿಡ್ತಾರೆ. ಇದ್ರ ಬಗ್ಗೆ ಎಲ್ಲ ತಲೆ ಕೆಲಸ ಮಾಡೋ ಮಗ. ಜೀವನದಲ್ಲಿ ದುಡ್ಡು ಮಾಡೋ ಮಗ. ಅದೇ ಹುಡುಗಿ ಬಂದೆ ನಿಮಗೆ ಮತ್ತೆ ಎಲ್ಲರೂ ಮ್ಯಾನೇಜರ್ ಬಳಿ ಹೋಗುತ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಅಟೆಂಡರ್ ಎದುರಿಗೆ ಬರುತ್ತಾರೆ. May I come in, ma'am? ಮೊನ್ನೆ 4 ಜನ ಕೆಲಸದಿಂದ ತೆಗೆದಿರಲ್ಲ, ನೀವೇನಾ? ನೀವೇನಾ? ಸರಿ. ಮೇಡಮ್ ಮೇಡಮ್, ಮೊನ್ನೆ ಕೆಲಸದಿಂದ ನೀವು 4 ಜನ ತೆಗೆದಿರಲ್ಲ ಮೇಡಮ್. ಅದಕ್ಕಿಂತ ಕಾಫಿ. ಸರಿ ಮೇಡಮ್. ಅವ್ರಿಗೇನು ಬೇಡ. May I come in, ma'am? ಇದನ್ನೇನು ಗೊತ್ತಾಗ್ತದೆ?
ನೀವೇನಾ? ನಾವು ಟೀ ತಗೊಂಬರೋಣ. ಏನಪ್ಪ ಮತ್ತೆ ಬೇಗ ಬಂದ್ಬಿಟ್ಟಿದ್ದೀರಾ? ಬರೋಣ, ಹಾಗೆ ಬಂದ್ವಿ. ಕುತ್ಕೊಂಡು ತರ್ತೀನಿ. ಯಾಕಪ್ಪ ಎಲ್ಲರೂ ಬೇಜಾರಿದ್ದೀರಾ? ಓ, ಅದಕ್ಕೆ ನಾನು ಬೇಜಾರಿದ್ದೀರಾ? IT ಕಂಪ್ನಿ ಅಂದಮೇಲೆ ಇದೆಲ್ಲ ಕಾಮನ್ ಬಿಡಿ, ಕೆಲಸ ತೆಗೆದು. ನಾನು ಬೆಳಿಗ್ಗೆ ನೋಡಿದೆ, ನ್ಯೂಸ್ ಪೇಪರಲ್ಲಿ ನೋಡಿದೆ, ಇಂದ ಎಷ್ಟು ಜನ ಕೆಲಸಗಾರ ಮಾಡಿದ್ದಾರೆ. ಆಮೇಲೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನಿಂದ ಎಷ್ಟೋ ಜನ ಮುಂದೆ 5 ವರ್ಷಗಳಲ್ಲಿ ಇಂಥ 2 ವರ್ಷಕ್ಕಿಂತ ಹೆಚ್ಚು ಜನ ಕೆಲಸಗಾರ ಮಾಡಿದ್ದಾರೆ. ನಾನು ನೋಡಿದೆ. ನಾನು ಇಂಜಿನಿಯರ್ ಆಗುತ್ತೆ ಕೆಲಸ ಮಾಡ್ತೇನೆ. IT ಇಂಜಿನಿಯರ್ ಅಂದಿಲ್ಲ, ನೀನು ಹೋದ್ರೆ ಟೀ ಅಂಗಡಿ ಕೆಲಸ ಮಾಡ್ತಾ ಇದ್ದಲ್ಲ. ಮಗ ನಾನೇ ಬಿಟ್ಟು ಬಂದೆ. ಹೆಚ್ಚು ಇರಲಿಲ್ಲ ಮಗ. ಅಲ್ಲಿ ಯಾರೋ ಅಮೇರಿಕಾದಲ್ಲಿ ಹಗಲತ್ತು ಮಾರ್ನಿಂಗ್ ಕೆಲಸ ಮಾಡ್ತಿರ್ತಾರಂತೆ. ಅದಕ್ಕೆ ನಾವು ಟೈಮ್ ಅಡ್ಜಸ್ಟ್ ಮಾಡ್ಕೊಂಬಂದು ನೈಟ್ ಎಲ್ಲ ಕೆಲಸ ಮಾಡೋದು. ಅದು ಸಾಧ್ಯ ಅಂತ ಹಗಲತ್ತೆಲ್ಲ ಕೆಲಸ ಮಾಡೋದು. ಕಂಪ್ಯೂಟರ್ ಮುಂದೆ ಕೂತು 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 ನಾನು ಮನುಷ್ಯನನ್ನೇ ಮಾಡ್ತಿರ್ತೀನಿ. ಈ ಗುಲಾಮಿ ಕೆಲಸ ಬೇಡ ಅಂತೇಳಿ ನಾನೇ ಬಿಟ್ಟು ಬಂದೆ ಮಗ. ಇಂಜಿನಿಯರಿಂಗ್ ಮಾಡಿ ಏನು ಕೆಲಸ ಅಂತೀಯ? ಏನು ಮಾಡೋಕ್ಕಾಗಲ್ಲ. ನಮ್ಮ ದೇಶದ ಪರಿಸ್ಥಿತಿ ಆಗಿದೆ. ನಮ್ಮ ದೇಶದಲ್ಲಿ 60% ಹೆಚ್ಚು ಜನ ಓದಿದ್ದಕ್ಕೂ ಮಾಡಿದ್ರೆ ಕೆಲಸಕ್ಕೂ ಸಂಬಂಧನೇ ಇಲ್ಲ. ಡಿಗ್ರಿ, ಡಬಲ್ ಡಿಗ್ರಿ, ಇಂಜಿನಿಯರಿಂಗು, B.Ed ಮುಗಿಸ್ಕೊಂಡು ಲೇಬರ್ ಕೆಲಸ, ಕ್ಯಾಟ್ರಿಂಗ್ ಕೆಲಸ, ಕೊನೆಗೂ ಕ್ಯಾಟ್ರಿಂಗ್ ಕೆಲಸ ಮಾಡ್ಕೊಂಡು ಜನ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ದೇಶದ ಪರಿಸ್ಥಿತಿ ಆಗಿದೆ. ಈಗ ನಮಗೆ ಪ್ರೈವೇಟ್ ಜಾಬ್ ಬೇಕಂದ್ರೆ ಎಕ್ಸ್ಪೀರಿಯನ್ಸು, ಇನ್ಫ್ಲೂಯೆನ್ಸು ಕೇಳ್ತಾರೆ. ಕೆಲಸನೇ ಅಲ್ಲದೆ ಎಕ್ಸ್ಪೀರಿಯನ್ಸ್ ಹೇಗಾಗುತ್ತೆ? ಇನ್ನು ಗೌರ್ಮೆಂಟ್ ಜಾಬ್ ಬಗ್ಗೆ ಮಾತಾಡೋದೇ ಬೇಡ. ಈಗ ಜಾಬ್ ಮಾಡಿದ್ರೆ ಇನ್ನು 8-10 ವರ್ಷ ಬೇಕು ಜಾಬ್ ಪಾಸ್ ಮಾಡೋಕ್ಕೆ. ಅದು ಅಕಸ್ಮಾತಾಗಿ 10 ಪೋಸ್ಟ್ ಕಾಲ್ ಮಾಡಿದ್ರೆ ಅನ್ಕೊಳ್ಳಿ, ಆ 10 ಪೋಸ್ಟ್ಗೆ 10 ಲಕ್ಷ ಜನ ಅಪ್ಲಿಕೇಶನ್ ಆಗಿರ್ತಾರೆ. ಏನು ಮಾಡೋಕ್ಕಾಗುತ್ತೆ? ಈ ಥರ ಇದ್ರೆ ನಮ್ಮ ದೇಶದ ಪರಿಸ್ಥಿತಿ ಹೇಗೆ? ಇರಲಿ ಮಗ, ನೀವು ಜೀವನ ಜಿಗಿಸು ತರಿಸ್ಕೋಬೇಡಿ. ಮನೆಗೆ ಹೋಗಿ ಆರಾಮ, ಮನೆಗೆ ಹೋಗಿ ನಡೆದಿದ್ದಾನ ಮನೆಯಲ್ಲಿ ಹೇಳಿ ಮುಂದೆ ಏನು ಅದನ್ನು ಯೋಚನೆ ಮಾಡಿ. ಈಗ ಹೇಳೋದೇ ಭಾರಿ ಅರ್ಥ ಆಯ್ತು ಬಾ. ಹಾಂ, ಹೋಗೋದು ಹೋಗ್ತೀರಾ ಬಿಲ್ ಕೊಟ್ಟಾಗಿ. ಮನೆಗೆ ಹೋಗಿ ಎಲ್ಲ ವಿಷಯ ಕೇಳೋಣಂತೆ. ಸರಿ, ಹೋಗೋಣ. ಮನೆಗೆಲ್ಲ ಹೋಗಿ ಎಲ್ಲ ಜಾಬ್ ಹೇಳಿ ಆಯ್ತಾ? ಸರಿ, ಬರ್ತೀನಿ. ತೆರಳುತ್ತಾರೆ. ಸಂಪತ್ತನ್ನ ಊರಿಗೆ ಬಂದನು. ಊರಿನ ಜನರೆಲ್ಲರೂ ಸಂಪತ್ತನ್ನು ನೋಡಿ ಗೌರವದಿಂದ ಮಾತನಾಡಿಸಿದರು. ಸಂಪತ್ ನೇರವಾಗಿ ಮನೆಗೆ ಹೋದನು. ಮುಖದಲ್ಲಿ ಆನಂದವಿರಲಿಲ್ಲ. ಮನೆಯಲ್ಲಿ ತಾಯಿ ಮತ್ತು ತಂಗಿ ಇರುತ್ತಾರೆ. ತಂದೆ ಹೊರಗಡೆ ಹೋಗಿರುತ್ತಾರೆ. ಮಗ, ಇದೆಯಲ್ಲ ಮಗ, ಒಳ್ಳೆ ಹೋಗ್ಬಿಟ್ಟಿದ್ಯಾ? ಸಪ್ಪಿದೆಯಾ? ಆರಾಮಿದ್ದಾನೆ? ಬಾ ಮಗ ಒಳಗೆ.
ಇಲ್ಲಿ ಅಮ್ಮ ಅಪ್ಪ ಆಗ್ತದೆ ಇಲ್ಲ ಹೋಗಿದ್ದಾರೆ ನೋಡು ಎಷ್ಟು ಹೊರಗೋಗಿದ್ಯಾ ಯಾಕೆ ಮಗ ಸರಿಯಾಗಿ ಊಟ ಮಾಡ್ಬೇಕು ಏನಿಲ್ಲ ಅಮ್ಮ ಮಗ ಊಟ ಬಡಿಸ್ತೀನಿ ಯಾಕೆ ಮಗ ಸರಿಯಾಗಿ ಊಟ ಮಾಡ್ಬೇಕು ತಾನೆ ನೋಡು ಎಷ್ಟು ಹೊರಗೋಗಿದ್ಯಾ ಸುಮ್ಮನಿರಮ್ಮ ನೋಡು ನಿಮ್ಮ ಅಣ್ಣ ಎಷ್ಟು ಸ್ವರ್ಗೋಗಿದ್ದಾನೆ ಊಟ ಮಾಡ ಊಟ ಮಾಡ್ತೀವೋ ನಾನು ಹೋಗಿ ನೀರು ತಗೊಂಡ್ಬಿಡ್ತೀನಿ ಬಂದೇರಿ ಏನ್ರಿ ಅಲ್ಲಿ ಮಗ ಬಂದ ಕಣ್ರಿ ಊಟ ಬಡಿಸ್ತಿದ್ದೆ ತಗೊಳ್ಳಿ ಕೈ ತಗೊಂಡು ಮಗ ಬಾ ಯಾವಾಗ ಬಂದಪ್ಪ ಇವಾಗ ತಾನೇ ಬಂದೆ ಹೇಳಿ ಕೇಳಿದ್ರೆ ಬಂದ್ಬಿಟ್ಟಿದ್ದೆ ಆಫೀಸ್ಗೆ ರಜೆ ಕೊಡ್ತೇನಪ್ಪ ಸಂಬಳ ತಂದಿದ್ದೀವೋ ಏನಿಲ್ಲ ಅದು ಏನಪ್ಪ ಅದು ಇದ್ಯಾಕ್ಲ ಮಗ ಕೂತ್ರು ಊಟ ಮಾಡು ಅದ್ಯಾಕೆ ತಿಂತೀನಿ ಅದು ಯಾಕಪ್ಪ ಏನಾಗಿದೆ ಸಂಬಳ ಬಂದಿಲ್ಲ ಇರ್ಲಿ ಬಿಡು ಒಂದು ಸರಿ ಬರ್ತಲ್ಲ ಅದೇ ಬೇಕಾಗ್ತದೆ ಒಂದು ಊಟ ಮಾಡ್ತೇನೆ ಅದು ನನ್ನ ಗೊತ್ತಿಲ್ಲ ಬಿಡ್ರಪ್ಪ ಏನು ನೆಲೆಸಿದ ಸಾಕಾಗ್ಬಿಟ್ಟ ಏನು ಹೇಳ್ತಿದ್ಯೋ ನೀನು ಏನು ಮಾಡ್ತೀನಿ ಅಂತದ್ದು ಅದ್ಕೆನ ಮಗ ನೀನು ಸಪ್ಪಿದ್ದು ಅಲ್ಲ ಕಣ್ ಮಗ ನೀನ್ ಕೆಲ್ಸದಾಗ ಅಂತ ಏನ್ ಮಾಡಿದ್ರು ಅಮ್ಮ ಯಾವ ಏನು ಟೆಕ್ನಾಲಜಿ ಅಂತಮ್ಮ ಅಜ್ಜ ಮಾಡೋದಕ್ಕೆ ಒಂದೇ ಮಾಡೋದಂತೆ ನಮ್ಮ ಅವಶ್ಯಕತೆ ಅವ್ರಿಗೆ ಇರುವಂತೆ ಅಮ್ಮ ಓ ಅದಕ್ಕೆ ತೆಗೆದಾಕ್ರ ಇಷ್ಟು ವರ್ಷದಿಂದ ಸಾಲ ಸೂಲ ಮಾಡಿ ಕಷ್ಟಪಟ್ಟು ಓದಿಸ್ತೀವಿ ನೀನು ಏನೋ ಚೆನ್ನಾಗಿ ಓದ್ದೆ ಅದೆಂಥದ್ದು ಹಾಸನದಲ್ಲಿ ಹೋಗಿ BE ಮಾಡಿದೆ ಬೆಂಗಳೂರಲ್ಲಿ ಒಳ್ಳೆ ಕಂಪ್ನಿಯಲ್ಲಿ ಕೆಲಸನೂ ತಗೊಂಡೆ ಆದರೆ ಈಗ ಕೆಲಸ ಮಾಡ್ತೀರ ಅಂತಂದ್ರೆ ನೀನು ಏನು ಓದ್ಕೊಳ್ಳೋಕ್ಕಾಯ್ತಪ್ಪ ಹಂಗಂದ್ರೆ ಸುಮ್ಮನೆ ನಿನ್ನ ಸಾಕೋದು 4 ದನಗಳನ್ನ ಸಾಕಿದ್ರೆ ಉಪಯೋಗ ಬರ್ತಿದ್ವು ಈಗ ಏನ್ ಮಾಡ್ತೀಯಪ್ಪ ಹಿಂಗೆ ಕುಂದಿರ್ತೀಯೇನು ನಮಗೂ ವಯಸ್ಸಾಗೋ ಕಾಲ ಬಂತು ಕಾಡ್ ಬಾ ಅನ್ನತ್ತೆ ಊರ್ ಹೋಗು ಅನ್ನತ್ತೆ ಇನ್ನು ನಿನ್ ತಂಗಿ ಮದ್ವೆ ಮಾಡಿಸ್ಬೇಕು ನಿನ್ ಮದ್ವೆ ಮಾಡ್ಬೇಕು ಮೊಮ್ಮಕ್ಳು ನೇತಾಡಿಸ್ಬೇಕು ಈಗಿನ ಕಾಲದಾಗ ಉದ್ಯೋಗ ಇರೋರ್ಗೆನೆ ಹೆಣ್ ಕೊಡೋದ್ ಕಷ್ಟ ಅಂಥದ್ರಲ್ಲಿ ನೀನು ಉದ್ಯೋಗ ಬೇರೆ ಕಳ್ಕೊಂಡ್ ಬಂದಿದ್ಯಲ್ಲಪ್ಪ ಈಗ ಎಲ್ಲಿಂದ ಹೇಳ್ತಾರಲ್ಲ ನಾವು ನಾನೇನಾದ್ರು ಬೇರೆ ಕೆಲಸ ಹುಡ್ಕೊಳ್ತೀನಿ ಅಮ್ಮ ನೋಡಪ್ಪ ಮಗ ನೀನು ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಊರಾಗ ಆ ಜನ ಮಾತಾಡ್ಕೊತಾರೆ ನೋಡ್ರಪ್ಪ ಚಂದ್ರಪ್ಪ ಅವ್ರ ಮಗನ ಸಿಟಿಯಲ್ಲಿ ಓದಿಸ್ತಾರೆ ಆದರೆ ಮಗ ಕೆಲಸ ಬಿಟ್ಟು ಬಂದು ಮನೆ ಕೂತಾವ್ರಿ ಅವ್ನು ಏನು ಹೋಗ್ಕೊಂಡು ಅವನು ಅನ್ನೋಬರ ಮಾಡಬೇಡಪ್ಪ ನಮ್ಮ ಮಾನ ಮನೆ ಓದಿಸಪ್ಪ ನಮ್ಮ ಮಾನ ಮನೆ ಸರಿಯಪ್ಪ ಹೀಗೆ ಸಂಪತ್ ವಿಷಯ ಕೇಳಿದ ಮೇಲೆ ಅವನ ಮನಸ್ಸಿನಲ್ಲಿದ್ದಂತಹ ಭಯ ಹೊರಟು ಹೋಗುತ್ತದೆ. ನಂತರ ಕೆಲಸಕ್ಕಾಗಿ ತಿರುಗುತ್ತಾನೆ. ಆದರೆ ಅವನ ಶಿಕ್ಷಣಕ್ಕೆ ತಕ್ಕಂತಹ ಕೆಲಸ ಸಿಗುವುದಿಲ್ಲ. ಹೀಗೆ 3 ತಿಂಗಳು ಕಳೆಯುತ್ತೆ. ಸಂಪತ್ ಕೆಲಸ ಕಳೆದುಕೊಂಡಿರುವ ವಿಷಯದ ಕುರಿತು ಊರಲ್ಲೆಲ್ಲ ಜನ ಮಾತಾಡ್ಕೊಳ್ತಾ ಇರ್ತಾರೆ. ಒಂದು ದಿನ ಸಂಪತ್ ಮನೆ ಮುಂದೆ ಕುಳಿತಿರುತ್ತಾನೆ. ಆಗ ಪಾರು ಮತ್ತು ಶೀಲಾ ಸಂಪತ್ ಮನೆ ಮುಂದೆ ನಡೆದುಕೊಂಡು ಹೋಗುತ್ತಾ ಇರುತ್ತಾರೆ. ಪಾರು ಏನ್ ಶೀಲಾ ಗೊತ್ತೇನೆ ಹೌದಾ? ಯಾವ ಅಂಗಡಿ? ಟೆಕ್ಸ್ಟೈಲ್ ಕಣೆ. ಹೌದಾ? ಅದಕ್ಕೆ ಹೋಗ್ತಾ ಇದೀನಿ, ನೀನ್ ಬರ್ತೀಯಾ? ಸರಿಯಾಗಿದ್ರೆ ಬಾ ಹೋಗೋಣ. ಏ ಅಲ್ಲಿ ನೋಡ ಯಾರು ಕೂತಿದ್ದಾರೆ? ಯಾರು ಕೂತಿದ್ದಾರೆ? ಅವ್ರ ಕಡೆ ನೀನ್ ನೋಡ್ಬೇಕು, ಸಂಪತ್ ಮಾವ ಕಡೆ. ಏ ಅವನ್ನ ಯಾರು ಮದುವೆ ಆಗ್ತಾರೆ? ಹೋಗಿ ಇರೋ ಕೆಲಸನೂ ಕಟ್ಕೊಂಡು ಬಂದಿದ್ದಾನೆ. ನಂದು ಫೇಮಸ್ ಆಗ್ತಾನೆ. ಏ ನಿಧಾನ ಕೇಳಿ, ಕೇಳಿಸ್ತಾರೆ ಪಾಪ, ಬೇಜಾರು ಮಾಡ್ಕೊಬೇಡಿ. ಕೇಳಿಸ್ಕೊತಾನೆ ಬಿಡೆ. ನಮ್ಮಪ್ಪ ನನಗೆ ನೆಕ್ಸ್ಟ್ ಹುಡುಗನ್ ನೋಡಿದ್ದಾನೆ. ನಾನು ಅವನ್ನೇ ಮದುವೆ ಆಗೋದು. ಅವನ ಥರ ನೋಡ್ಕೊತಾನೆ. ಓ ಜೀಸಸ್
ಬಡ್ಡಿ ವಸೂಲು ಮಾಡಲು ಬರುತ್ತಿರುತ್ತಾರೆ. ಆಗ ಓರ್ವ ಅಂಗಡಿಯವನು ಹೇಳುತ್ತಾನೆ, ಕೊಡ್ತೀರ ಪರವಾಗಿಲ್ಲ, ನಾಳೆ ಕೊಡ್ತೀನಿ. ಕೊಡ್ಬೇಕು ಕೊಡಿಲ್ಲ ಅಂದ್ರೆ ಬೇಡ, ನಮ್ಮ ಅಕ್ಕನ ಬಗ್ಗೆ ತಿಳ್ಕೊಳ್ದೆ ಮಾತಾಡ್ತಿದ್ದೆ ನೀನು. ಗಾಳಿ ಬಿರುಗಾಳಿ ಅಕ್ಕ ಹೇಳಿದ್ರೆ ಬಿರುಗಾಳಿ ಮೂರುವರೆ ಅಡಿ ಬುಲ್ಲೆಟ್ಟು ನಮ್ಮ ಅಕ್ಕ. ಏ ಸೋಮ, ಯಾಕೋ ಇವ್ನು ಜಾಸ್ತಿ ಮಾತಾಡ್ತಾನೆ. ಕಲ್ಲ ಅಕ್ಕನ ಬಡ್ಡಿ ನನ್ನ ಮಗ ಬಡ್ಡಿ ಇಸ್ಕೊಂಡು ಬಡ್ಡಿ ಕೊಡ್ತಾ ಇರೋನ? ಅಕ್ಕ ನೀನಂತೂ ಗೊತ್ತಿರಲಿಲ್ಲ ಅಕ್ಕ. ನಿಮ್ ಬದುಕಬೇಕಂತ ಆಸೆ ಇತ್ತು ಇನ್ನೊಂದಿಗೆ. ಗೊತ್ತಿಲ್ಲಕ್ಕ ಈಗ ಎರಡು ದಿನದಲ್ಲಿ ಬಡ್ಡಿ ದುಡ್ಡು ಬರಲಿಲ್ಲ ನಿನ್ನ ಅಂಗಡಿ ಎತ್ತಂಗೆ ಮಾಡ್ಕೊಡ್ತೀನಿ. ಹುಷಾರ್. ರಾಮ ದೇಶ ಮನೆ ನಡಿಲ ಹೋಗೋಣ. ನಾನೇ ಗಂಡ ಬಡ್ಡಿ ಬಂದರಮ್ಮ. ಎಲ್ಲ ನಿಮ್ಮಪ್ಪ 2 ತಿಂಗಳಿಂದ ಬಡ್ಡಿ ದುಡ್ಡು ಇಸ್ಕೊಂಡು ಬಡ್ಡಿನೆಲ್ಲ ಅಷ್ಟೇನಿಲ್ಲ ಕೇಳಿದ್ರೆ ನನ್ನ ಮಗ ಬಂದ ಕೊಡ್ತೀನಿ ಅಂತಾನೆ. ಕರೆದ ನಿಮ್ಮ ಅಪ್ಪನ. ಯಾಕಲ್ಲ ಮಗ ಅವಳು ಇವಾಗ ಬರ್ಬೇಕಿತ್ತಪ್ಪ. ಮನೆ ಹತ್ರನೇ ಕೂತಿದ್ದೀರಲ್ರಿ, ಏನು ಮಾಡೋದು? ಏನು ಸುಳ್ಳು ಕಳ್ಸ ಮಕ್ಕಳ ಕಣಕ ಆಹಾ, ನೀನ್ ನಮಸ್ಕಾರ ಅಂದಿರ್ಲಿ. ಎಲ್ಲಿ ಬಡ್ಡಿ ದುಡ್ಡು? ಇಲ್ಲಿ ಕಣಕ ಮಗ ಕೆಲಸ ಬಿಟ್ಟು ಬಂದ 2 ತಿಂಗಳು ಟೈಮ್ ಕೊಡಕ್ಕೆ ಬಡ್ಡಿ ದುಡ್ಡು 2 ತಿಂಗಳ ಬಡ್ಡಿ ದುಡ್ಡು ಬರಲಿಲ್ಲ ಅಂದ್ರೆ ನಿಮ್ಮ ಮನೆನ ಎತ್ತಂಗಡಿ ಮಾಡ್ಸ್ಬಿಡ್ತೀನಿ. ಹುಷಾರ್. ಆದಷ್ಟು ಬೇಗ ಬಡ್ಡಿ ದುಡ್ಡು ಕೊಡ್ಬಿಡ್ತೀನಿ ಕಣಕ. ಆಹಾ, ಆಯ್ತು, ಇರ್ಲಿ. ರಾಮ ಸೋಮ ನಡಿಲ ಪಾರ್ಟಿ ಮಾಡುವ. ಆನಂದ್ ಬೈಕ್
ನಿರಂತರವಾಗಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ಒಳ್ಳೆಯ ಮನಸ್ಸಿನಿಂದ ತನ್ನ ಕುಟುಂಬಕ್ಕಾಗಿ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುತ್ತಿರುತ್ತಾನೆ. ಹೀಗೆ ಒಂದು ದಿನ ತನ್ನ ಮೊಬೈಲ್ನಲ್ಲಿ ವಿಡಿಯೋವನ್ನು ನೋಡುತ್ತಿರುತ್ತಾನೆ. ಹಣದಲ್ಲಿ ಒಬ್ಬ ಯುವಕ ತನ್ನ ಪ್ರತಿಷ್ಠಿತ ಕಂಪನಿಯ ಕೆಲಸವನ್ನು ತೊರೆದು ಹಳ್ಳಿಗೆ ಬಂದು ಕುರಿ ಸಾಗಾಣಿಕೆಯಲ್ಲಿ ತೊಡಗಿ ಮುಂದೆ ದೊಡ್ಡ ಲಾಭ ಗಳಿಸಿ ಶ್ರೀಮಂತ ವ್ಯಕ್ತಿ ಆಗುತ್ತಾನೆ. ಈ ದೃಶ್ಯ ಸಂಪತ್ ಮನಸ್ಸಿನಲ್ಲಿ ಒಂದು ಯೋಚನೆಯನ್ನು ತರಿಸುತ್ತದೆ. ತಕ್ಷಣವೇ ಸಿರಿಗೆ ಕರೆ ಮಾಡಿ ಮಾತನಾಡಿ ಇಬ್ಬರು ಭೇಟಿಯಾಗಲು ಬರುತ್ತಾರೆ. ಮಾತಾಡ್ಬೇಕು ಅಂತ ಅಂದ್ರೆ ಏನಿಲ್ಲ, ಊರಿಗೆ ಹೋದ್ಮೇಲೆ ಭಾಳ ಬೇಜಾರಾಯಿತು. ಮನೇಲೇ ಹಸು ಸಾಕಾಣಿಕೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹೀಗೆ ಕೂತಿರ್ಬೇಕಾದ್ರೆ ಟಿವಿಲೊಂದು ಹೆಸರು ನೋಡಿದೆ. ನಾನು ಒಬ್ಬ ಕುರಿನ ಸಾಕಾಣಿಕೆ ಮಾಡಿ ಕೋಟ್ಯಾಂತರ ರೂಪಾಯಿ ಆದಾಯ ಮಾಡೋದೆ. ಅದೇ ರೀತಿ ನಾನು ಮನೆಯಲ್ಲಿ ಒಂದೆರಡು ಹಸುಗಳಿದ್ದೆ. ಅದ್ರ ಜೊತೆಗೆ ಲೋನಿಂದಲೇ ಒಂದೆರಡು ಹಸುಗಳನ್ನು ತಂದು ಚಿಕ್ಕದಾಗಿ ಒಂದು ಫಾರ್ಮ್ ಮಾಡೋಣ ಅಂದ್ಕೊಂಡಿದ್ದೆ. ಏನ್ ಹೆಲ್ಪ್ ಆಗ್ಬೇಕು ನಿಮಗೆ? ಯಾರೋ ಬ್ಯಾಂಕ್ ಮ್ಯಾನೇಜರ್ ಕೊಡ್ತೇವೆ ಅವ್ರ ಕಡೆಯಿಂದ ಒಂದು ಬ್ಯಾಂಕ್ ಮ್ಯಾನೇಜರ್ ಸಂಧ್ಯಾ, ನೆನಪಿದೆ. ಆಯ್ತು, ನೀನು ಏನು ಯೋಚನೆ ಮಾಡಬೇಡ, ಲೋನ್ ಕೊಡಿಸೋ ಜವಾಬ್ದಾರಿ ನಂದು. ಆಯ್ತು ಸರಿ, ಥ್ಯಾಂಕ್ ಯು ಸರಿ. ಇನ್ನು ಟೈಮ್ ಇದೆ, ಬ್ಯಾಂಕ್ ಕ್ಲೋಸ್ ಆಗಿರಲ್ಲ. ಹೋಗೋಣ ಹಾಗಾದ್ರೆ ಬ್ಯಾಂಕಿಗೆ. ಹಾಂ ಸರಿ. ಮೇ ಕವಿತಾ, ನಾನ್ ಚೆನ್ನಾಗಿದ್ದೀನಿ ಸಂಧ್ಯಾ, ನೀನ್ ಹೇಗಿದೀಯಾ? ವರ್ಕ್ ಎಲ್ಲ ನಡೀತಾ ಇದೆ. ಸಂಧ್ಯಾ, ನಾನು ಹೇಳಿದ್ನಲ್ಲ ಸಂಪತ್ ಅಂತೇಳಿ, ಇವರೇ ಅವರು. ಇವರೇ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸಿರಿ ನಿಮ್ಮ ಬಗ್ಗೆ ತುಂಬಾ ಹೇಳಿದ್ದಾಳೆ. ನಿಮ್ ನಿಜ ಆಗಿ ತುಂಬಾ ಖುಷಿ ಆಯ್ತು. ಈಗಿನ ಕಾಲದಲ್ಲಿ ಎಲ್ಲ ಓದಿದ ತಕ್ಷಣ ಕೆಲಸ ಕೇಳ್ತಾರೆ, ಆದ್ರೆ ಎಲ್ಲರೂ ಸಿಗೋದು ತುಂಬಾ ಕಷ್ಟ. ಅಂತದ್ರಲ್ಲಿ ನೀವು ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂತ ಬೇರೆ ಇದ್ದೀರಾ, ಇದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನೋಡಿ, ನಾನು ನಿಮ್ಗೆ ನೇರವಾಗಿ ಲೋನ್ ಕೊಡಲ್ಲ, ಬದಲಿಗೆ PMEGP ಸ್ಕೀಮ್ ಮುಖಾಂತರ ನಿಮ್ಗೆ ಲೋನ್ ಕೊಡ್ತೀನಿ. ಮೇಡಮ್, ಈ PMEGP ಸ್ಕೀಮ್ ಅಂದ್ರೆ? ಈ PMEGP ಸ್ಕೀಮ್ ಅಂದ್ರೆ ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ಇದರಲ್ಲಿ ಹೊಸ ಉದ್ಯಮ ತೆಗೆಯೋಕ್ಕೆ ಹಣ ಸಹಾಯ ಮಾಡ್ತೀವಿ, ಸಬ್ಸಿಡಿ ಸಹಿತ. ಅದೇ ರೀತಿ ಇದರಲ್ಲಿ 20 ಲಕ್ಷದಿಂದ 50 ಲಕ್ಷದವರೆಗೂ ಸಾಲ ಕೊಡ್ತೀವಿ. ಈ ಸಬ್ಸಿಡಿ ಬಗ್ಗೆ ಮಾತಾಡಬೇಕು ಅಂದ್ರೆ, ನೀವು ಗ್ರಾಮೀಣ ಪ್ರದೇಶದಲ್ಲಿ ಬಿಸ್ನೆಸ್ ಓಪನ್ ಮಾಡ್ತೀನಂದ್ರೆ ನಿಮಗೆ 25% ಸಬ್ಸಿಡಿ ಸಿಗುತ್ತೆ. ಅದೇ ರೀತಿ ನೀವು ನಗರ ಪ್ರದೇಶದಲ್ಲಿ ತೆರಿತೀನಿ ಅಂದ್ರೆ ನಿಮಗೆ 10% ಕೊಡ್ತೀವಿ. ಇದಕ್ಕೆ 8% ಸಾಕು. ಇದಕ್ಕೆ ಅಪ್ಲೈ ಮಾಡಕ್ಕೆ ಡಾಕ್ಯುಮೆಂಟ್ಸ್ ತಂದಿದ್ದೀರಾ? ಬಂದಿದ್ದೀವಿ ಮ್ಯಾಮ್. ಇದಕ್ಕೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತೆ ಪ್ರಾಜೆಕ್ಟ್ ಡೀಟೇಲ್ಸ್ ಕೊಡಿ. ನೆಕ್ಸ್ಟು ಅಷ್ಟೇ ಸಾಕು ಸರಿ, ಅಷ್ಟೇನು ಡಾಕ್ಯುಮೆಂಟ್ಸ್ ಬೇಕಾಗಲ್ಲ. ನೆಕ್ಸ್ಟು ಇದನ್ನ ಅಪ್ಲೈ ಮಾಡೋಕ್ಕೆ ಹೇಳಿದ್ದೆ ಅಲ್ವಾ, PMEGP ಪೋರ್ಟಲ್ಗೆ ಭೇಟಿ ನೀಡಿ. ಅಲ್ಲಿ ಒಂದು ಫಾರ್ಮ್ ಬರುತ್ತೆ, ಆ ಫಾರ್ಮ್ನ ಫಿಲ್ಅಪ್ ಮಾಡಿ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ. ಅದಾದ್ಮೇಲೆ ಅದನ್ನು ಬ್ಯಾಂಕಿಗೆ ಅಪ್ರೂವಲ್ ಮಾಡ್ತಾರೆ. ನಾನು ಅದನ್ನು ವ್ಯಾಲಿಫಿಕೇಶನ್ ಮಾಡಿ ಲೋನ್ ಕೊಡಿಸ್ತೀನಿ. ಹಂಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೋಬೇಡಿ. ನೀವೇನಿದ್ರೆ ಡಾಕ್ಯುಮೆಂಟ್ಸ್ ನಾನು ತಂದಿದ್ರೆ ನನಗೆ ಕೊಟ್ಟೋಗಿ, ನಾನೇ ಅದನ್ನ ಅಪ್ಲೈ ಮಾಡ್ತೀನಿ, ಮತ್ತೆ ನೀವು ಫೋನ್ ಮಾಡ್ತೀನಿ. ಲೋನ್ ಬಂದಾಗ ಒಂದು ಸೈನ್ ಮಾಡಿ ತಗೊಂಡ್ರೆ ಸಾಕು. ಥ್ಯಾಂಕ್ಸ್ ಸಂಧ್ಯಾ. ಓಕೆ ಸರಿ, ಸಿಗೋಣ ನೆಕ್ಸ್ಟ್ ಟೈಮ್. ನಿನ್ನಿಂದ ಬಹಳ ಒಳ್ಳೆದೇ ಯೂಸ್ ಮಾಡು. ಮುಂದೆ ಬಂದ್ಮೇಲೆ ನಮ್ಮನ್ನ ಎಲ್ಲರೂ ಮರಿಬೇಡ. ಬರ್ತೀನಿ. ಲೋನ್ಗೆ ಅರ್ಜಿ ಸಲ್ಲಿಸಿದರು. ಅರ್ಜಿಗೆ ಸರ್ಕಾರವು ಒಪ್ಪಿಗೆಯನ್ನು ನೀಡಿ ಲೋನ್ ಅನ್ನು ನೀಡಿತು. ಬ್ಯಾಂಕ್ ಮ್ಯಾನೇಜರ್ ತಿಳಿಸಿದಂತೆ ದುಡ್ಡು ಅಕೌಂಟ್ಗೆ ಕ್ರೆಡಿಟ್ ಆಯಿತು. ಈಗ ಸಂಪತ್ ಉತ್ತಮ ತಳಿಯ ಹಸುಗಳನ್ನು ತೆಗೆದುಕೊಂಡು ನೇರವಾಗಿ ಮನೆಗೆ ತಿಳಿಸಲು ಹೋಗುತ್ತಾನೆ.
ಅಪ್ಪ ಅಪ್ಪ ಈ ಜೊತೆ ಒಂದು ಲೋನ್ ಅಪ್ಲೈ ಮಾಡಿ ಲೋನ್ ದುಡ್ಡಲ್ಲಿ ಎಷ್ಟು ತಂದಿದ್ದೀನಿ ಈಗ ಹಸುಗಳ ತಂದಿದ್ದೀನಲ್ಲ ಅಪ್ಪ ಈಗ ಹಸುಗಳ ತಂದಿದ್ದೀನಲ್ಲ ಏನು ಮಗ ಆ ಡಾಕ್ಟರ್ಗಳ ಆ ಹಾಗಾದ್ರೆ ಏನ್ ಮಾಡಲ್ಲಪ್ಪ ನೀನ್ನ ಯಜಮಾನರ ಮಾತಿಗೆ ಕೊಟ್ಟರೆ ನಮ್ಮ ಗತಿನೇ ಆಗೋಗುತ್ತೆ ಆಗುತ್ತಾ ಹಾಗಾಗಿ ಬೇರೆ ಎಲ್ಲ ನೋಡೋಣ ಸರಿಯಪ್ಪ ಅಲ್ಲಿ ಇಲ್ಲಿ ಯಾರು ಸಿಗತ್ತಿ ನಮ್ಮ ಚಂದ್ರಪ್ಪ ನೋಡೋಣ ಹಸುಗಳು ಉತ್ತಮ ತಳಿಗಳನ್ನು ಪಡೆಯವ ಹಾಗೆ ಅವರ ಹಳ್ಳಿ ಗುಣಮಟ್ಟ ಉತ್ತಮವಾಗಿರ್ಬೇಕಂತ ಅದಕ್ಕೆ ನಮ್ಮದೇ ಆದಂತಹ ಸಾಂಪ್ರದಾಯಿಕ ಆಹಾರ ಪದ್ಧತಿಯನ್ನು ಅಳವಡಿಸಬೇಕು. ಹಸುಗಳಿಗೆ ಹುಲ್ಲು ಮೇವು ಸೊಪ್ಪು ಮುಂತಾದ ಆಹಾರ ಪದಾರ್ಥಗಳನ್ನು ಕೊಡಬೇಕಾಗುತ್ತೆ. ಹಾಗೆ ಸ್ವಚ್ಛಂದವಾಗಿ ಅವುಗಳನ್ನ ನೋಡ್ಕೋಬೇಕಾಗುತ್ತೆ. ಇಷ್ಟೆಲ್ಲ ಇರುತ್ತೆ ಬಿಡು, ಅದಕ್ಕೆ ಎಲ್ಲ ಚಿಂತೆ ಮಾಡ್ಕೊಡ್ತೀನಿ. ನಾನು ಇದ್ದೀನಲ್ಲ ಎಲ್ಲ ಹೇಳ್ತೀನಿ. ನೀವೇನು ಹೇಳಿ ನಾನು ಕೇಳ್ತೀನಪ್ಪ. ದಿನಗಳು, ತಿಂಗಳುಗಳು, ವರ್ಷಗಳು ಕಳೆದಂತೆಲ್ಲ ಸಂಪತ್ನ ಹತ್ತಿರ ಇದ್ದ ಹಸುಗಳು ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಲಿನ ಮಾರಾಟದಿಂದ ಬಂದ ದುಡ್ಡಿನಿಂದ ಇನ್ನು ಹೆಚ್ಚು ಹೆಚ್ಚು ಹಸುಗಳನ್ನು ಕೊಂಡುಕೊಳ್ಳುತ್ತಾನೆ. ಇದರಿಂದ ತಂದೆ ತಾಯಿಗೆ ಹೆಮ್ಮೆಯ ಭಾವನೆ ಮೂಡುತ್ತದೆ. ಸಂಪತ್ತನ್ನ ಹಾಡ್ಕೊಳ್ಳುತ್ತಿದ್ದ ಊರಿನ ಜನರ ಇವನ ಬೆಳವಣಿಗೆ ನೋಡಿ ಸುಮ್ಮನಾಗುತ್ತಾರೆ. ಹೇಗಿದೆಯೋ ಸರೋಜ ಅವರನ್ನ ಒಳಗೆ ಕರ್ಕೊಂಡು ಗದ್ದೆ ಕೊಟ್ಟರು. ಏಮಗ ಒಂದೊಂದು ಹಸು ಒಂದೊಂದು ಥರ ಇದೆ. ಡಿಫ್ರೆಂಟ್ ಹಸು ತಗೊಂಡಿದ್ದೀನ ಇದನ್ನು ತಗೊಂಡ್ಬೈ ತಳಿಗಿನ ಯಾವುದು ತಳಿ ಇದು ಹಿಂಗೈತೆ ಇದನ್ನು ತಗೊಂಬ ಇದನ್ನ ಎಲ್ಲ ಪ್ಯೂರ್ ಜರ್ಮನ್ ಇದೆ ನೋಡು. ಥ್ಯಾಂಕ್ಸ್ ಆಂಟಿ. ಕೇಳಲೇ ಇಲ್ಲ. ಹೇಗೋ ನೀವೆಲ್ಲರೂ ಬಂದಿದ್ದೀರಾ, ಒಂದು ಸ್ವಲ್ಪ
ಟೈಮ್ ಆಯ್ತು ಆಂಟಿ, ನಾವಿನ್ನ ಹೊರಡ್ತೀವಿ. ಅಯ್ಯೋ, ಊಟ ಮಾಡಿ ಅಡುಗೆ ಮಾಡಿದ್ದೀನಿ. ಇಲ್ಲ ಆಂಟಿ, please ಹೋಗ್ಬಾರ್ದು. Next time ಬರ್ತೀನಂತೆ. ಸರಿ ಆಯ್ತು, ಹುಷಾರಾಗಿ ಹೋಗ್ಬನ್ನಿ. ಮತ್ತೆ ಬರ್ತೀವಿ. ಹುಷಾರಾಗಲ್ಲಪ್ಪ. ಹೀಗೆ ಸಂದರ್ಶಕಿ ಸಂಜನಾ ಕೇಳಿದಂತಹ ಆ ಒಂದು ಪ್ರಶ್ನೆಗೆ ಸಂಪತ್ ತನ್ನ ಜೀವನದಲ್ಲಿ ಆದಂತಹ ತೊಡಲಾಟಗಳನ್ನು ಹೇಳಿಕೊಳ್ಳುತ್ತಾನೆ. ಅದನ್ನು ಕೇಳಿದಂತಹ ಜನರು ಜೋರಾಗಿ ಚಪ್ಪಾಳೆ ತಟ್ಟುವರು. ಸಂದರ್ಶನ ಮುಂದುವರಿಯುತ್ತದೆ. ತುಂಬಾನೇ ಗ್ರೇಟ್ ಸರ್. ಕೆಲಸನ ಕಳ್ಕೊಂಡ್ರಿ, ಊರಲ್ಲಿ ತುಂಬಾನೇ ಅವಮಾನ ಅನುಭವಿಸ್ರಿ, ಒಬ್ಬ ಅಟೆಂಡರ್ ಆಗಿಯೂ ಕೂಡ ಕೆಲಸನ ಮಾಡಿದ್ರಿ, ಅದು ಲೋನ್ ತಗೊಂಡ್ರಿ, ಯಾವುದೇ ರೀತಿಯಾದ ಕೆಮಿಕಲ್ಸ್ನ ಬಳಸದೆ ಹಸುಗಳನ್ನ ಸಾಕಿದ್ರಿ, ನಿಮ್ಮದೇ ಆದ ಓಟ್ ಕಂಪನಿ ಕೂಡ ಕಟ್ಟಿದ್ರಿ, ಅಲ್ಲಲ್ಲಿ ಜನಗಳಿಗೆ ಕೆಲಸ ಕೂಡ ಕಳಿಸಿದ್ರಿ. ನೀವು ಇಷ್ಟು ಸಾಧನೆ ಮಾಡಿದ್ರೆ ನೀವು ತುಂಬಾನೇ ಗ್ರೇಟ್ ಸರ್. ನೀವು ಸಾಧನೆ ಮಾಡ್ಬೋದಾ ಸರ್? ಖಂಡಿತವಾಗಿ ಮಾಡ್ಬೋದು, ನಾನು ಮಾಡಿದ್ದೀನಿ. ಸರ್, ಈ ಸಂದರ್ಭದಲ್ಲಿ ನೀವು ಯಾರಿಗಾದ್ರೂ ಧನ್ಯವಾದ ಹೇಳ್ಬೇಕಂದ್ರೆ ಯಾರಿಗೆ ಹೇಳ್ತೀರಾ ಸರ್? ನಾನು ಮೊದಲನಾಗಿ ನನ್ನ ಕೆಲಸದಿಂದ ತೆಗೆದಂತಹ ರೋಜಿ ಮೇಡಮ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಅವರು ನನ್ನ ಕೆಲಸದಿಂದ ತೆಗೆದಿದ್ದಕ್ಕೆ ನಾನು ಈ ಮಟ್ಟಕ್ಕೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯಿತು. ಎರಡನೇದಾಗಿ ನನ್ನ ಫ್ರೆಂಡ್ಸು ರಮೇಶ, ಶ್ರೀ, ಗಣೇಶ ಇವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಮತ್ತು ಮೂರನೇದಾಗಿ ನನ್ನ ತಂದೆ ತಾಯಿ ಚಂದ್ರಪ್ಪ. ಯಾಕಂತಂದರೆ ನಾನು ಹುಟ್ಟಾಗೆಲ್ಲ ನಾನು ಬೆಂತಟ್ಟಿ ನಡಿಯಪ್ಪ ಮುಂದೆ ಅಂತ ನನ್ನ ಪ್ರೋತ್ಸಾಹಿಸಿದವರು ಅವರು. ಅದಕ್ಕೋಸ್ಕರ ನಾನು ಧನ್ಯವಾದ. ಸರ್, ನಿಮ್ಮ ಸಾಧನೆಯಿಂದ ಪ್ರಿಯ ವೀಕ್ಷಕರಿಗೆ ತಿಳಿಸೋ ಯಾವಾಗಲೇ ಮಾತುಗಳಿದ್ರೆ ತಿಳಿಸಿ ಸರ್. ನೋಡಿ, ಈಗ ಜಗತ್ತಲ್ಲಿ ಎಲ್ಲ ಓಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಅಂದರೆ ಬದುಕೋಸ್ಕರ. ಬರೀ ವಿಜ್ಞಾನ ತಂತ್ರಜ್ಞಾನ ತಿಳ್ಕೊಂಡು ನಾವು ಅದರಿಂದ ಅವಲಂಬಿತರಾಗಿದ್ದೀವಿ. ಬರೀ ಓದಿ ಮಾಡೋಕ್ಕೆ ನನಗೆ ಗೌರ್ಮೆಂಟ್ ಕೆಲಸ ಬೇಕು ಅಥವಾ ಪ್ರೈವೇಟ್ ಕಂಪ್ನಿ ಮ್ಯಾನೇಜರ್ ಪೋಸ್ಟ್ ಬೇಕು ಅನ್ನೋದಲ್ಲ. ಸ್ವಂತ ನಾವೇ ಸ್ವಯೋದ್ಯೋಗನ ಕ್ರಿಯೇಟ್ ಮಾಡ್ಕೋಬೇಕು. ಸರ್, ನಿಮ್ಮನ್ನ ಇಂಟರ್ವ್ಯೂ ಮಾಡಿ ನಮಗೆ ತುಂಬಾನೇ ಖುಷಿ ಆಯಿತು ಸರ್. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು. ಕೊನೆಯದಾಗಿ ನನ್ನ ಮಾತು ಏನಂತಂದರೆ, ಪ್ರತಿ ಒಂದು ಹನಿ ಕೂಡಿ ಅದು ಹೊಳೆಯಾಗಿ ಕೊನೆಗೆ ಸಮುದ್ರ ಸಿಗುತ್ತದೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನು ಶುರುವಿನಿಂದ ಶುರು ಮಾಡಿ ಶಿಖರವನ್ನು ಸೇರಿದಾಗಲೇ ಅವನನ್ನು ಗುರಿ ಮುಟ್ಟಿ ಬರಬೇಕು. ಈ ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ಹೃದಯದ ಧನ್ಯವಾದಗಳು. ನನ್ನ ಪ್ರಿಯ ವೀಕ್ಷಕರೇ, ಇಂದಿನ ಜಗತ್ತು ವೈವಿಧ್ಯಮಯ ಕಾರ್ಯಕ್ಷೇತ್ರ ಸಾಧನೆಗಳಿಗೆ ತೆರೆದುಕೊಳ್ಳುತ್ತಿದೆ. ಜನರೆಲ್ಲರೂ ಆಧುನಿಕ ಮಟ್ಟದಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಿದ್ದಾರೆ. ಸಾಧನೆ ಎಂಬುದು ಸಾಧಕರ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ. ಯಾರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಸದಾ ಕ್ರಿಯಾಶೀಲರಾಗಿ ಕಾರ್ಯೋನ್ಮುಖರಾಗಿದ್ದಾರೋ ಅಂಥವರು ಸಂಪತ್ಸರ ಸಾಧಕರ ಸಾಲಿನಲ್ಲಿ ಒಬ್ಬರಾಗಿರ್ತಾರೆ. ಇಂದು ಭಾರತ ಕಥೆ ಸಂಜು ಜೊತೆಯಲ್ಲಿ ತಮ್ಮ ಕಥೆಯನ್ನು ಹಂಚಿಕೊಂಡಂತಹ ಸಂಪತ್ ಸರ್ ಅವರ ಕಥೆಯನ್ನ ಇನ್ನು ಈ ಸಂಜನಾಳಿಂದ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಾರ ಮತ್ತೊಬ್ಬ ಸಾಧಕರೊಟ್ಟಿಗೆ. ಅಲ್ಲಿವರೆಗೂ ನನ್ನ ಪ್ರಿಯ ವೀಕ್ಷಕರೇ, ಬಾಯ್, ಗುಡ್ ನೈಟ್, ಎಲ್ಲರಿಗೂ ಧನ್ಯವಾದಗಳು. ಈಗ ಈ ತಂಡದ ಪಾತ್ರಗಳ ಪರಿಚಯ.
ನನ್ನ ಹೆಸರು ಪ್ರಭುಸ್ವಾಮಿ ಪಿ. ಈ ಒಂದು ನಾಟಕದಲ್ಲಿ ನನ್ನ ಪಾತ್ರ ಅಂಗಡಿಯವ. ನನ್ನ ಪಾತ್ರ ಕ್ಯಾಮರಾಮನ್. ನನ್ನ ಹೆಸರು ಅಮಿತ್ ಪರ್ಷವ್. ನನ್ನ ಪಾತ್ರದ ಹೆಸರು ಉಜ್ಜಲ್ ರಾಮ. ನನ್ನ ಹೆಸರು ಆಫ್ರೀನ್. ನನ್ನ ಪಾತ್ರ ತಂಗಿ ಪಾತ್ರ. ಈ ಶೂನ್ಯದಿಂದ ಶಿಖರದೆಡೆಗೆ ನಾಟಕ ಪ್ರದರ್ಶನದಲ್ಲಿ ನನ್ನ ಪಾತ್ರ ಸಿರಿ. ನನ್ನ ಹೆಸರು ಸಂಜನಾ ಅಂತೇಳಿ. ನನ್ನ ಪಾತ್ರ ಕ್ರಿಯೇಟಿವಿ ಮ್ಯಾನೇಜರ್. ಕ್ರಿಯೇಟಿವಿ ಸಂದರ್ಶಕಿ. ನನ್ನ ಹೆಸರು ಸಂಧ್ಯಾ. ನನ್ನ ಪಾತ್ರ BATV ಮ್ಯಾನೇಜರ್ ಹಾಗೂ ಬ್ಯಾಂಕ್ ಮ್ಯಾನೇಜರ್. ನನ್ನ ಹೆಸರು ರಾಣಿ. ಈ ಪಾತ್ರದ ಹೆಸರು ಸರೋಜಮ್ಮ. ನನ್ನ ಹೆಸರು ಭೂಮಿಕಾ BN. ಈ ನಾಟಕದಲ್ಲಿ ನನ್ನ ಪಾತ್ರ IT ಮ್ಯಾನೇಜರ್ ರೋಜು. ಚಿನ್ನಮ್ಮ ಪಾತ್ರದಲ್ಲಿ ರೂಪಾ ಹಚ್ಡಿ. ನನ್ನ ಹೆಸರು ಸುಸ್ಮಿತಾ. ನನ್ನ ಪಾತ್ರ ಬಂದು ಪಾರು ಮತ್ತು ಮ್ಯಾಗಿ. ನನ್ನ ಹೆಸರು ಜೀವಿ. ನನ್ನ ಪಾತ್ರ ಬಂದು ಪಟ್ಟಿ ಬಂಗಾರ. ನನ್ನ ಹೆಸರು ಶಿವರಾಜ್. ಪಟ್ಟಿ ಬಂಗಾರಮ್ಮ ಶಿಷ್ಯ ಸೋಮ. ನನ್ನ ಹೆಸರು ರಾಕೇಶ್. ನನ್ನ ಪಾತ್ರ ಅಟೆಂಡರ್ ಮತ್ತು ಬಡ್ಡಿ ಬಾರಮ್ಮ ಶಿಷ್ಯ. ನನ್ನ ಹೆಸರು ರುದ್ರೇಶ್ ಅಂತ. ಈ ಪಾತ್ರದಲ್ಲಿ ರಮೇಶ್ ಅಂತ. ನನ್ನ ಹೆಸರು ಅರ್ಜುನ್. ಅದ್ಯಾವ ಸಾಂಬಾರ. ನನ್ನ ಹೆಸರು ಗಣೇಶ್ ಬೆಟ್ಟಿ. ಈ ಪಾತ್ರ ನನ್ನ ಪಾತ್ರ ನನ್ನ ಹೆಸರು ಗಣೇಶ್. ನನ್ನ ಪಾತ್ರ ಗಿರೀಶ್.